ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಈಗ ದೊಡ್ಡ ಕಂಟಕ ಎದುರಾಗಿದೆ. ದರ್ಶನ್ ವಿರುದ್ಧ ಒಂದು ಪ್ರಬಲ ಸಾಕ್ಷ್ಯ ಪೊಲೀಸರ ಕೈ ಸೇರಿದೆ. ಎಫ್ಎಸ್ಎಲ್ ರಿಪೋರ್ಟ್ ಕೆಲವೊಂದಷ್ಟು ಭಯಾನಕ ಸತ್ಯವನ್ನ ಬಿಚ್ಚಿಡ್ತಾ ಇದೆ. ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇದು ಕಂಟಕವಾಗಿ ಪರಿಣಮಿಸಬಹುದು. ದರ್ಶನ್ ಮನೆಯಲ್ಲಿ ಬಟ್ಟೆಯನ್ನ ಏನು ವಶಪಡಿಸಿಕೊಂಡಿದ್ರು ಅದನ್ನ ಎಫ್ಎಸ್ಎಲ್ಗೆ ಕಳುಹಿಸಿದ್ರು. ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಜೊತೆಗೆ ಕಪ್ಪು ಬಣ್ಣದ ರೌಂಡ್ ನೆಕ್ ಟಿ ಶರ್ಟ್. ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆ ಇರುವಂಥದ್ದು ಪತ್ತೆಯಾಗಿದೆ. ಅದು ರೇಣುಕಾಸ್ವಾಮಿ ರಕ್ತದ ಕಲೆ ಅನ್ನುವಂಥದ್ದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆಯಂತ. ಸೊ ಹಾಗಾಗಿ ಈಗ ದರ್ಶನ್ಗೆ ಕಂಟಕ ಆಗುವಂಥದ್ದು ಖಂಡಿತ. ಯಾಕಂದ್ರೆ ಒಂದು ಕೊಲೆ ನಡೆದಿದೆ ಅಂತ ಹೇಳಿದಾಗ, ಕೊಲೆ ಆದಾಗ ಅಥವಾ ರೇಣುಕಾಸ್ವಾಮಿ ಸಾವನ್ನಪ್ಪಿದಾಗ ದರ್ಶನ್ ಅಲ್ಲಿದ್ರ ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆಗೆ ದರ್ಶನ್ ಅವರು ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ರ, ಅದರಿಂದಾಗಿ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ರ, ಇದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳಿತ್ತು. ಸೊ ಅದನ್ನು ಪುಷ್ಟೀಕರಿಸೋದಕ್ಕೆ ಈ ರಕ್ತದ ಕಲೆಗಳೇನಿದೆಯಲ್ಲ ಬಟ್ಟೆಗಳ ಮೇಲೆ ಸಿಗುವಂಥದ್ದು, ಅದು ಬಹಳ ಪ್ರಮುಖವಾದಂಥ ಒಂದು ಸಾಕ್ಷ್ಯಗಳಾಗವು. ನಾವು ಪ್ರತಿನಿಧಿ ರಾಚಪ್ಪ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ರಾಚಪ್ಪ, ಈಗ ಎಫ್ಎಸ್ಎಲ್ನಲ್ಲಿ ಈ ಅಂಶ ಹೊರಗಡೆ ಬಂದಿದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಒಂದು ಸುದ್ದಿ, ದರ್ಶನ್ ಅವರ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ಅವರ ರಕ್ತದ ಕಲೆ ಇದೆ ಅನ್ನುವಂಥದ್ದು ಇದೆಯಲ್ಲ, ಸೊ ಇದ್ರ ಬಗ್ಗೆ ನಿಜಕ್ಕೂ ಕೂಡ ಎಫ್ಎಸ್ಎಲ್ನಲ್ಲಿ ಈ ರಿಪೋರ್ಟ್ ಹೊರಬಂದ್ರೆ ಸೊ ಎಷ್ಟು ಕಂಟಕ ಆಗಬಹುದು ದರ್ಶನ್ ಅವರಿಗೆ? ಯಾಕಂದ್ರೆ ದರ್ಶನ್ ಕೂಡ ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಅವರು ಕೂಡ ಹಲ್ಲೆ ನಡೆಸಿದ್ರು, ಅದರಿಂದಾಗಿ ಬಹುಶಃ ರೇಣುಕಾಸ್ವಾಮಿ ಸತ್ತಿರ್ಬೋದು ಅನ್ನುವಂಥದ್ರ ಬಗ್ಗೆ ಎಷ್ಟು ಪುಷ್ಟೀಕರಿಸುತ್ತೆ ಈ ಒಂದು ಸಾಕ್ಷ್ಯಗಳು? ಹೇಗೆ ಕಂಟಕ ಆಗಬಹುದು ದರ್ಶನ್ಗೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ವಿರುದ್ಧ ಅತ್ಯಂತ ಪ್ರಬಲವಾದಂತಹ ಸಾಕ್ಷಿ ಈಗ ಲಭ್ಯ ಆಗಿದೆ ಅನ್ನುವಂಥದ್ದು ಎಫ್ಎಸ್ಎಲ್ ರಿಪೋರ್ಟ್ನಿಂದ ಬಹಿರಂಗಗೊಂಡಿರುವಂಥದ್ದು. ಆ ರಿಪೋರ್ಟ್ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಿದೆ. ಪ್ರಮುಖವಾಗಿ ರೇಣುಕಾಸ್ವಾಮಿಯ ರಕ್ತದ ಮಾದರಿನ ಕೂಡ ಪೊಲೀಸರು ತೆಗೆದುಕೊಂಡಿದ್ರು. ಅದರ ಜೊತೆಗೆ ಅದನ್ನ ಏನು ದರ್ಶನ್ರ ಬಟ್ಟೆ, ಆ ಒಂದು ಕೊಲೆ ನಡೆದಂತಹ ದಿನ ದರ್ಶನ್ ಧರಿಸಿದಂತಹ ಬಟ್ಟೆ ಅದೇನಿದೆ ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಪ್ಯಾಂಟ್ ಹಾಗೇನೆ ಟಿ ಶರ್ಟ್ ಅನ್ನು ವಶಕ್ಕೆ ಪಡೆದುಕೊಂಡು ಅದನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ರು. ಅದನ್ನು ಎಫ್ಎಸ್ಎಲ್ ಕೂಡ ರವಾನೆ ಮಾಡಿದ್ರು. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ರಕ್ತದ ಜೊತೆಗೆ ದರ್ಶನ್ ಬಟ್ಟೆ ಮೇಲೆ ಸಿಕ್ಕಂತಹ ರಕ್ತದ ಕಲೆಗಳಿದೆ, ಎರಡೂ ಕೂಡ ಮ್ಯಾಚ್ ಆಗಿರುವಂತಹ ಕಾರಣದಿಂದಾಗಿ ಆ ಘಟನೆ ನಡೆದಂತಹ ಜಾಗದಲ್ಲಿ ಅಲ್ಲಿ ದರ್ಶನ್ ಇದ್ರು ಅನ್ನೋದಕ್ಕೆ ಈಗ ಪ್ರಬಲವಾದಂತಹ ಸಾಕ್ಷಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಅಲ್ಲಿ ದರ್ಶನ್ರ ಪಾತ್ರ ಏನಿತ್ತು ಅನ್ನುವಂಥದ್ದು ಇನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ದರ್ಶನ್ ಪರವಾಗಿರುವಂತಹ ವಕೀಲರು ಕೂಡ ಯಾವ ರೀತಿಯಾಗಿ ಇದನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಅಂದ್ರೆ ದರ್ಶನ್ ಹಲ್ಲೆ ಮಾಡಿದ್ರಿಂದನ ಅಥವಾ ದರ್ಶನ್ ಈ ರೀತಿಯಾಗಿ ರೇಣುಕಾಸ್ವಾಮಿ ಬಿದ್ದಿದ್ದ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡೋದಕ್ಕೆ ಹೋದ್ರು ಅಂತಾನೆ ಈ ರೀತಿಯಾಗಿ ಅವ್ರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಈ ಒಂದು ಪ್ರಕರಣದ ಒಂದು ತನಿಖೆ ನಿಂತಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಮುಂದೆ ನ್ಯಾಯಾಲಯದಲ್ಲಿ ಏನಾಗುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನ ಈಗಲೇ ಸ್ಪಷ್ಟವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿಯನ್ನ ಚಾರ್ಜ್ ಶೀಟ್ ನಲ್ಲಿ ಸದ್ಯಕ್ಕೆ ಉಲ್ಲೇಖ ಮಾಡ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ ನಂತರದಲ್ಲಿ ಇವೆಲ್ಲವೂ ಕೂಡ ಈ ಒಂದು ಕೇಸ್ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ರಾಮನ್, ಓಕೆ, ಥ್ಯಾಂಕ್ ಯು ರಾಜಪ್ಪ.